ಹಿಂದೆ ಅದರಲ್ಲೂ ಬಹಳ ಇಂಟ್ರೆಸ್ಟಿಂಗ್ ನಿನ್ನೆ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ನಡೆದ ಔತಣಕೂಟ ಆಗಿರೋದ್ರಿಂದ ಕೆಲ ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿದ್ರಂತೆ ಸರ್. ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಅಲ್ಪಸಂಖ್ಯಾತ, ಅದರಲ್ಲೂ ನಾನು ನೇರವಾಗಿ ಹೇಳ್ತೀನಿ, ಮುಸ್ಲಿಂ ಸಮುದಾಯ ನಿಮ್ಮನ್ನ ನಾಯಕರು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನೀವಿದ್ದೀರಿ ಪಕ್ಷದಲ್ಲಿ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತಾನೆ ವೋಟ್ ಹಾಕಿದ್ದಾರೆ. ಹೀಗಾಗಿ ಈ ಸಮುದಾಯದ ಬೆಂಬಲ ನಿಮಗಿರುತ್ತೆ ಅಂತ ಹೇಳಿ ಹೇಳಿದ್ದಾರಂತೆ. ಬಹಳ ಇಂಟ್ರೆಸ್ಟಿಂಗ್ಲಿ ನಿನ್ನೆ ಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ ಇದ್ರು, ರಹೀಂ ಖಾನ್ ಇದ್ರು, ಖನೀಜ್ ಫಾತಿಮಾ, ಸಲೀಂ ಅಹಮದ್, ಫಿರೋಜ್ ಸೇಠ್ ಇವರೆಲ್ಲ ಸೇರಿ ಹೇಳಿದ್ದಾರೆ ಮುಸಲ್ಮಾನ್ ಸಮುದಾಯದ ಭರವಸೆ ಇರೋದೇ ಸಿದ್ದರಾಮಯ್ಯನವ್ರ ಮೇಲೆ. ಅಂದ್ರೆ ಏನರ್ಥ? ಡಿ ಕೆ ಶಿವಕುಮಾರ್ ಅವರನ್ನ ಮುಖ ನೋಡಿಕೊಂಡು ಮುಸ್ಲಿಂ ಸಮುದಾಯದ ವೋಟ್ ಬಿದ್ದಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾ ಇದನ್ನ? ಹೌದು ಸರಿ. ಇದೇ ಮುಸ್ಲಿಂ ಸಮುದಾಯದವರು 2018ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಯಾಕೆ ಸೋಲಿಸಿದ್ರು? ಆಮೇಲೆ 2023ರಲ್ಲಿ ಯಾವ ಅಹಿಂದ ನಾಯಕ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ಗೆ 136 ಸೀಟ್ ಕೊಟ್ಟರು ಕರ್ನಾಟಕದ ಮತದಾರರು, ಮರು ವರ್ಷವೇ 2024ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಪ್ರದೇಶದಲ್ಲಿ ಹಿನ್ನಡೆ ಆಯಿತು. ಕರ್ನಾಟಕದಲ್ಲಿ ಹಂಗಾಗಲೇ ಇಲ್ಲ. ಮತ್ತೆ ಕರ್ನಾಟಕದಲ್ಲಿ NDAಗೆ 19 ಲೋಕಸಭಾ ಸೀಟ್ ಕೊಟ್ಟರು. 143 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಬಿಜೆಪಿಗೆ ಲೀಡ್ ಬಂದಿದೆ. NDAಗೆ ಲೀಡ್ ಬಂತು. JDS ಮತ್ತು ಬಿಜೆಪಿಗೆ ಒಟ್ಟು 143 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಬಂತು. ಅದನ್ನೇ ಕೇಳಲ್ಲ. ಅದಕ್ಕೆ ಯಾರು ಜವಾಬ್ದಾರರು? ಇಲ್ಲಿ ಉತ್ತರದಾಯಿತ್ವ ಅನ್ನೋದೇ ಇಲ್ಲ. ಗೆದ್ದಾಗ ಕಿರೀಟ ಹಾಕೋಬೇಕಂತಾರೆ, ಸೋಲಿನ ಹೊಣೆಗಾರಿಕೆಯನ್ನು ಯಾರು ಹೊರಲಿಕ್ಕೆ ತಯಾರಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ವಿಕ್ಟರಿ ಹ್ಯಾಸ್ ಮೆನಿ ಫಾದರ್ಸ್, ಡಿಫೀಟ್ ಈಸ್ ಆರ್ಫನ್ ಅಂತ. ಇದು 2013-14ರಲ್ಲೂ ಹೀಗೆ ಆಗಿತ್ತು, 2023-24ರಲ್ಲೂ ಹಾಗೆ ಆಗಿದೆ. ಆಮೇಲೆ ಅಹಿಂದ ನಾಯಕರಿಗೆ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಮುಸಲ್ಮಾನ್ ಬಾಂಧವರು ಇವತ್ತು ಎಲ್ಲ ಕಡೆನೂ ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಮಿತ್ರ ಪಕ್ಷಕ್ಕೆ ವೋಟ್ ಹಾಕ್ತಾ ಬರ್ತಾ ಇದ್ದಾರೆ. ಅವರಿಗೆ ಬಿಜೆಪಿನ ಸೋಲಿಸಬೇಕು ಅನ್ನೋ ಹಠದಿಂದಾಗಿ ಬಿಜೆಪಿಗೆ ಪರ್ಯಾಯವಾಗಿ ಯಾವುದಿರುತ್ತೋ ಪಕ್ಷ ಅದಕ್ಕೆ ಹಾಕ್ಬಿಡ್ತಾರೆ. ಅದು RJD ಇರ್ಬೋದು, JJM ಇರ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ಪಕ್ಷ ಇರ್ಬೋದು. ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅಂತ ನಿಖರವಾಗಿ ಬೆರಳು ತೋರಿಸಿ ಹೇಳಿಕ್ಕಾಗಲ್ಲ. ಇವತ್ತು ಮುಸಲ್ಮಾನರು ಎಲ್ಲ ಕಡೆನೂ ಬಿಜೆಪಿಗೆ ವಿರುದ್ಧವಾಗಿ ವೋಟ್ ಮಾಡ್ತಾ ಇರ್ತಾರೆ. ಅದು ಇಂಡಿ ಮೈತ್ರಿಕೂಟದ ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಪ್ರಭಾವಶಾಲಿ ಆಗಿರುತ್ತೋ ಅವ್ರಿಗೆ ವೋಟ್ ಕೊಡ್ತಾರೆ. ಸಮಾಜವಾದಿ ಪಕ್ಷಕ್ಕೆ ಮುಸಲ್ಮಾನರ ಬೆಂಬಲ ಯಾವ ತರ ಇದೆ? ಉತ್ತರ ಪ್ರದೇಶ ಈ ರಾಷ್ಟ್ರದ ಅತಿ ದೊಡ್ಡ ರಾಜ್ಯ. ಅವರು ಅಖಿಲೇಶ್ ಯಾದವ್ ಹಿಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ 46 ಸೀಟ್ ಬಂದಿತ್ತು. ಅದಾದ ನಂತರ 114 ಸೀಟ್ ಗೆದ್ರು ಯೋಗಿ ಆದಿತ್ಯನಾಥ್ ಒಬ್ಬ ಬಲಿಷ್ಠ ಮುಖ್ಯಮಂತ್ರಿ ಎದುರಿಗೆ. ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ 37 ಸೀಟ್ ಗೆದ್ರು, ಕಾಂಗ್ರೆಸ್ಗೂ ಒಂದು 6 ಸೀಟ್ ಗೆಲ್ಲಿಸಿಕೊಟ್ರು. ಆತರ ಮುಸಲ್ಮಾನರ ಬೆಂಬಲ ಇವರಿಂದಾಗಿದೆ ಅವರಿಂದಾಗಿದೆ ಅಂತ ಹೇಳಿಕ್ಕಾಗಲ್ಲ. ಬಿಜೆಪಿ ವಿರುದ್ಧ ಅವರು ಇರೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಖಚಿತವಾಗಿ ಅವ್ರ ವೋಟ್ ಬ್ಯಾಂಕ್ ಇದೆ. ಸರಿ ಸರ್, ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕಿಟ್ಬಿಟ್ಟು ನಿನ್ನೆ ಡಿನ್ನರ್ ಮೀಟಿಂಗ್ ಏನೋ ಆಯಿತು. ಆದ್ರೆ ಇವತ್ತು ಕಲಾಪದ ಅವಧಿಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಅದರ ಬ್ರೇಕಿಂಗ್ ಅಪ್ಡೇಟ್ ಒಂದನ್ನ ಗಮನಿಸಬಿಡೋಣ. ಹಿಂದೆ ಅದರಲ್ಲೂ ಬಹಳ ಇಂಟ್ರೆಸ್ಟಿಂಗ್ ನಿನ್ನೆ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ನಡೆದ ಔತಣಕೂಟ ಆಗಿರೋದ್ರಿಂದ ಕೆಲ ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿದ್ರಂತೆ ಸರ್. ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಅಲ್ಪಸಂಖ್ಯಾತ, ಅದರಲ್ಲೂ ನಾನು ನೇರವಾಗಿ ಹೇಳ್ತೀನಿ, ಮುಸ್ಲಿಂ ಸಮುದಾಯ ನಿಮ್ಮನ್ನ ನಾಯಕರು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನೀವಿದ್ದೀರಿ ಪಕ್ಷದಲ್ಲಿ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತಾನೆ ವೋಟ್ ಹಾಕಿದ್ದಾರೆ. ಹೀಗಾಗಿ ಈ ಸಮುದಾಯದ ಬೆಂಬಲ ನಿಮಗಿರುತ್ತೆ ಅಂತ ಹೇಳಿ ಹೇಳಿದ್ದಾರಂತೆ. ಬಹಳ ಇಂಟ್ರೆಸ್ಟಿಂಗ್ಲಿ ನಿನ್ನೆ ಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ ಇದ್ರು, ರಹೀಂ ಖಾನ್ ಇದ್ರು, ಖನೀಜ್ ಫಾತಿಮಾ, ಸಲೀಂ ಅಹಮದ್, ಫಿರೋಜ್ ಸೇಠ್ ಇವರೆಲ್ಲ ಸೇರಿ ಹೇಳಿದ್ದಾರೆ ಮುಸಲ್ಮಾನ್ ಸಮುದಾಯದ ಭರವಸೆ ಇರೋದೇ ಸಿದ್ದರಾಮಯ್ಯನವ್ರ ಮೇಲೆ. ಅಂದ್ರೆ ಏನರ್ಥ? ಡಿ ಕೆ ಶಿವಕುಮಾರ್ ಅವರನ್ನ ಮುಖ ನೋಡಿಕೊಂಡು ಮುಸ್ಲಿಂ ಸಮುದಾಯದ ವೋಟ್ ಬಿದ್ದಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾ ಇದನ್ನ? ಹೌದು ಸರಿ. ಇದೇ ಮುಸ್ಲಿಂ ಸಮುದಾಯದವರು 2018ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಯಾಕೆ ಸೋಲಿಸಿದ್ರು? ಆಮೇಲೆ 2023ರಲ್ಲಿ ಯಾವ ಅಹಿಂದ ನಾಯಕ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ಗೆ 136 ಸೀಟ್ ಕೊಟ್ಟರು ಕರ್ನಾಟಕದ ಮತದಾರರು, ಮರು ವರ್ಷವೇ 2024ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಪ್ರದೇಶದಲ್ಲಿ ಹಿನ್ನಡೆ ಆಯಿತು. ಕರ್ನಾಟಕದಲ್ಲಿ ಹಂಗಾಗಲೇ ಇಲ್ಲ. ಮತ್ತೆ ಕರ್ನಾಟಕದಲ್ಲಿ NDAಗೆ 19 ಲೋಕಸಭಾ ಸೀಟ್ ಕೊಟ್ಟರು. 143 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಬಿಜೆಪಿಗೆ ಲೀಡ್ ಬಂದಿದೆ. NDAಗೆ ಲೀಡ್ ಬಂತು. JDS ಮತ್ತು ಬಿಜೆಪಿಗೆ ಒಟ್ಟು 143 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಬಂತು. ಅದನ್ನೇ ಕೇಳಲ್ಲ. ಅದಕ್ಕೆ ಯಾರು ಜವಾಬ್ದಾರರು? ಇಲ್ಲಿ ಉತ್ತರದಾಯಿತ್ವ ಅನ್ನೋದೇ ಇಲ್ಲ. ಗೆದ್ದಾಗ ಕಿರೀಟ ಹಾಕೋಬೇಕಂತಾರೆ, ಸೋಲಿನ ಹೊಣೆಗಾರಿಕೆಯನ್ನು ಯಾರು ಹೊರಲಿಕ್ಕೆ ತಯಾರಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ವಿಕ್ಟರಿ ಹ್ಯಾಸ್ ಮೆನಿ ಫಾದರ್ಸ್, ಡಿಫೀಟ್ ಈಸ್ ಆರ್ಫನ್ ಅಂತ. ಇದು 2013-14ರಲ್ಲೂ ಹೀಗೆ ಆಗಿತ್ತು, 2023-24ರಲ್ಲೂ ಹಾಗೆ ಆಗಿದೆ. ಆಮೇಲೆ ಅಹಿಂದ ನಾಯಕರಿಗೆ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಮುಸಲ್ಮಾನ್ ಬಾಂಧವರು ಇವತ್ತು ಎಲ್ಲ ಕಡೆನೂ ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಮಿತ್ರ ಪಕ್ಷಕ್ಕೆ ವೋಟ್ ಹಾಕ್ತಾ ಬರ್ತಾ ಇದ್ದಾರೆ. ಅವರಿಗೆ ಬಿಜೆಪಿನ ಸೋಲಿಸಬೇಕು ಅನ್ನೋ ಹಠದಿಂದಾಗಿ ಬಿಜೆಪಿಗೆ ಪರ್ಯಾಯವಾಗಿ ಯಾವುದಿರುತ್ತೋ ಪಕ್ಷ ಅದಕ್ಕೆ ಹಾಕ್ಬಿಡ್ತಾರೆ. ಅದು RJD ಇರ್ಬೋದು, JJM ಇರ್ಬೋದು,
ನ್ಯಾಷನಲ್ ಕಾನ್ಫರೆನ್ಸ್ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಪಕ್ಷ ಇರ್ಬೋದು. ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅಂತ ನಿಖರವಾಗಿ ಬೆರಳು ತೋರಿಸಿ ಹೇಳಿಕ್ಕಾಗಲ್ಲ. ಇವತ್ತು ಮುಸಲ್ಮಾನರು ಎಲ್ಲ ಕಡೆನೂ ಬಿಜೆಪಿಗೆ ವಿರುದ್ಧವಾಗಿ ವೋಟ್ ಮಾಡ್ತಾ ಇರ್ತಾರೆ. ಅದು ಇಂಡಿ ಮೈತ್ರಿಕೂಟದ ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಪ್ರಭಾವಶಾಲಿ ಆಗಿರುತ್ತೋ ಅವ್ರಿಗೆ ವೋಟ್ ಕೊಡ್ತಾರೆ. ಸಮಾಜವಾದಿ ಪಕ್ಷಕ್ಕೆ ಮುಸಲ್ಮಾನರ ಬೆಂಬಲ ಯಾವ ತರ ಇದೆ? ಉತ್ತರ ಪ್ರದೇಶ ಈ ರಾಷ್ಟ್ರದ ಅತಿ ದೊಡ್ಡ ರಾಜ್ಯ. ಅವರು ಅಖಿಲೇಶ್ ಯಾದವ್ ಹಿಂದಿನ ಅಸೆಂಬ್ಲಿ ಚುನಾವಣೆ 46 ಸೀಟ್ ಬಂದಿತ್ತು. ಅದಾದ ನಂತರ 114 ಸೀಟ್ ಗೆದ್ರು ಯೋಗಿ ಆದಿತ್ಯನಾಥ್ ಒಬ್ಬ ಬಲಿಷ್ಠ ಮುಖ್ಯಮಂತ್ರಿ ಎದುರಿಗೆ. ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ 37 ಸೀಟ್ ಗೆದ್ರು, ಕಾಂಗ್ರೆಸ್ಗೂ ಒಂದು 6 ಸೀಟ್ ಗೆಲ್ಲಿಸಿಕೊಟ್ರು. ಆತರ ಮುಸಲ್ಮಾನರ ಬೆಂಬಲ ಇವರಿಂದಾಗಿದೆ ಅವರಿಂದಾಗಿದೆ ಅಂತ ಹೇಳಿಕ್ಕಾಗಲ್ಲ. ಬಿಜೆಪಿ ವಿರುದ್ಧ ಅವ್ರ ಇರೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಖಚಿತವಾಗಿ ಅವ್ರ ವೋಟ್ ಬ್ಯಾಂಕ್ ಇದೆ. ಸರಿ ಸರ್, ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕಿಟ್ಬಿಟ್ಟು ನಿನ್ನೆ ಡಿನ್ನರ್ ಮೀಟಿಂಗ್ ಏನೋ ಆಯ್ತು. ಆದ್ರೆ ಇವತ್ತು ಕಲಾಪದ ಅವಧಿಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಅದರ ಬ್ರೇಕಿಂಗ್ ಅಪ್ಡೇಟ್ ಒಂದನ್ನ ಗಮನಿಸಬಿಡೋಣ. ಹಿಂದೆ ಅದರಲ್ಲೂ ಬಹಳ ಇಂಟ್ರೆಸ್ಟಿಂಗ್, ನಿನ್ನೆ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ನಡೆದ ಔತಣಕೂಟ ಆಗಿರೋದ್ರಿಂದ ಕೆಲ ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿದ್ರಂತೆ ಸರ್. ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಅಲ್ಪಸಂಖ್ಯಾತ, ಅದರಲ್ಲೂ ನಾನು ನೇರವಾಗಿ ಹೇಳ್ತೀನಿ, ಮುಸ್ಲಿಂ ಸಮುದಾಯ ನಿಮ್ಮನ್ನ ನಾಯಕರು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನೀವಿದ್ದೀರಿ ಪಕ್ಷದಲ್ಲಿ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತಾನೆ ವೋಟ್ ಹಾಕಿದ್ದಾರೆ. ಹೀಗಾಗಿ ಈ ಸಮುದಾಯದ ಬೆಂಬಲ ನಿಮಗಿರುತ್ತೆ ಅಂತ ಹೇಳಿ ಹೇಳಿದ್ದಾರಂತೆ. ಬಹಳ ಇಂಟ್ರೆಸ್ಟಿಂಗ್ಲಿ ನಿನ್ನೆ ಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ ಇದ್ರು, ರಹೀಂ ಖಾನ್ ಇದ್ರು, ಖನೀಜ್ ಫಾತಿಮಾ, ಸಲೀಂ ಅಹಮದ್, ಫಿರೋಜ್ ಸೇಠ್ ಇವರೆಲ್ಲ ಸೇರಿ ಹೇಳಿದ್ದಾರೆ ಮುಸಲ್ಮಾನ್ ಸಮುದಾಯದ ಭರವಸೆ ಇರೋದೇ ಸಿದ್ದರಾಮಯ್ಯನವ್ರ ಮೇಲೆ. ಅಂದ್ರೆ ಏನರ್ಥ? ಡಿ ಕೆ ಶಿವಕುಮಾರ್ ಅವರನ್ನ ಮುಖ ನೋಡ್ಕೊಂಡು ಮುಸ್ಲಿಂ ಸಮುದಾಯದ ವೋಟ್ ಬಿದ್ದಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾ ಇದನ್ನ? ಹೌದು ಸರಿ. ಇದೇ ಮುಸ್ಲಿಂ ಸಮುದಾಯದವರು 2018ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಅನ್ನು ಯಾಕೆ ಸೋಲಿಸಿದ್ರು? ಆಮೇಲೆ 2023ರಲ್ಲಿ ಯಾವ ಅಹಿಂದ ನಾಯಕ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ಗೆ 136 ಸೀಟ್ ಕೊಟ್ಟರು ಕರ್ನಾಟಕದ ಮತದಾರರು, ಮರು ವರ್ಷವೇ 2024ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಪ್ರದೇಶದಲ್ಲಿ ಹಿನ್ನಡೆ ಆಯಿತು. ಕರ್ನಾಟಕದಲ್ಲಿ ಹಂಗಾಗಲೇ ಇಲ್ಲ. ಮತ್ತೆ ಕರ್ನಾಟಕದಲ್ಲಿ ಎನ್ಡಿಎಗೆ 19 ಲೋಕಸಭಾ ಸೀಟ್ ಕೊಟ್ಟರು. 143 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಬಿಜೆಪಿಗೆ ಲೀಡ್ ಬಂದಿದೆ. ಎನ್ಡಿಎಗೆ ಲೀಡ್ ಬಂತು. ಜೆಡಿಎಸ್ ಮತ್ತು ಬಿಜೆಪಿಗೆ ಒಟ್ಟು 143 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಬಂತು. ಅದನ್ನೇ ಕೇಳಲ್ಲ. ಅದಕ್ಕೆ ಯಾರು ಜವಾಬ್ದಾರರು? ಇಲ್ಲಿ ಉತ್ತರದಾಯಿತ್ವ ಅನ್ನೋದೇ ಇಲ್ಲ. ಗೆದ್ದಾಗ ಕಿರೀಟ ಹಾಕೋಬೇಕಂತಾರೆ, ಸೋಲಿನ ಹೊಣೆಗಾರಿಕೆಯನ್ನು ಯಾರು ಹೊರಲಿಕ್ಕೆ ತಯಾರಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ವಿಕ್ಟರಿ ಹ್ಯಾಸ್ ಮೆನಿ ಫಾದರ್ಸ್, ಡಿಫೀಟ್ ಈಸ್ ಆರ್ಫನ್ ಅಂತ. ಇದು 2013-14ರಲ್ಲೂ ಹೀಗೆ ಆಗಿತ್ತು, 2023-24ರಲ್ಲೂ ಹಾಗೆ ಆಗಿದೆ. ಆಮೇಲೆ ಅಹಿಂದ ನಾಯಕರಿಗೆ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಮುಸಲ್ಮಾನ್ ಬಾಂಧವರು ಇವತ್ತು ಎಲ್ಲ ಕಡೆನೂ ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಮಿತ್ರ ಪಕ್ಷಕ್ಕೆ ವೋಟ್ ಹಾಕ್ತಾ ಬರ್ತಾ ಇದ್ದಾರೆ. ಅವರಿಗೆ ಬಿಜೆಪಿನ ಸೋಲಿಸಬೇಕು ಅನ್ನೋ ಹಠದಿಂದಾಗಿ ಬಿಜೆಪಿಗೆ ಪರ್ಯಾಯವಾಗಿ ಯಾವ್ದಿರುತ್ತೋ ಪಕ್ಷ ಅದಕ್ಕೆ ಹಾಕ್ಬಿಡ್ತಾರೆ. ಅದು RJD ಇರ್ಬೋದು, JJM ಇರ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಪಕ್ಷ ಇರ್ಬೋದು. ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅಂತ ನಿಖರವಾಗಿ ಬೆರಳು ತೋರಿಸಿ ಹೇಳಿಕ್ಕಾಗಲ್ಲ. ಇವತ್ತು ಮುಸಲ್ಮಾನರು ಎಲ್ಲ ಕಡೆನೂ ಬಿಜೆಪಿಗೆ ವಿರುದ್ಧವಾಗಿ ವೋಟ್ ಮಾಡ್ತಾ ಇರ್ತಾರೆ. ಅದು ಇಂಡಿ ಮೈತ್ರಿಕೂಟದ ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಪ್ರಭಾವಶಾಲಿ ಆಗಿರುತ್ತೋ ಅವ್ರಿಗೆ ವೋಟ್ ಕೊಡ್ತಾರೆ. ಸಮಾಜವಾದಿ ಪಕ್ಷಕ್ಕೆ ಮುಸಲ್ಮಾನರ ಬೆಂಬಲ ಯಾವ ತರ ಇದೆ? ಉತ್ತರ ಪ್ರದೇಶ ಈ ರಾಷ್ಟ್ರದ ಅತಿ ದೊಡ್ಡ ರಾಜ್ಯ. ಅವರು ಅಖಿಲೇಶ್ ಯಾದವ್ ಹಿಂದಿನ ಅಸೆಂಬ್ಲಿ ಚುನಾವಣೆ 46 ಸೀಟ್ ಬಂದಿತ್ತು. ಅದಾದ ನಂತರ 114 ಸೀಟ್ ಗೆದ್ರು ಯೋಗಿ ಆದಿತ್ಯನಾಥ್ ಒಬ್ಬ ಬಲಿಷ್ಠ ಮುಖ್ಯಮಂತ್ರಿ ಎದುರಿಗೆ. ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ 37 ಸೀಟ್ ಗೆದ್ರು, ಕಾಂಗ್ರೆಸ್ಗೂ ಒಂದು 6 ಸೀಟ್ ಗೆಲ್ಲಿಸಿಕೊಟ್ರು. ಆತರ ಮುಸಲ್ಮಾನರ ಬೆಂಬಲ ಇವರಿಂದಾಗಿದೆ ಅವರಿಂದಾಗಿದೆ ಅಂತ ಹೇಳಿಕ್ಕಾಗಲ್ಲ. ಬಿಜೆಪಿ ವಿರುದ್ಧ ಅವ್ರ ಇರೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಖಚಿತವಾಗಿ ಅವ್ರ ವೋಟ್ ಬ್ಯಾಂಕ್ ಇದೆ. ಸರಿ ಸರ್, ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕಿಟ್ಬಿಟ್ಟು ನಿನ್ನೆ ಡಿನ್ನರ್ ಮೀಟಿಂಗ್ ಏನೋ ಆಯ್ತು. ಆದ್ರೆ ಇವತ್ತು ಕಲಾಪದ ಅವಧಿಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಅದರ ಬ್ರೇಕಿಂಗ್ ಅಪ್ಡೇಟ್ ಒಂದನ್ನ ಗಮನಿಸಬಿಡೋಣ.